ವಿಗ್ರಹಕ್ಕೆ ಅಲಂಕಾರ ಹೇಗೆ ಮಾಡ್ತೀರಾ ಏನು ಅಂತ ಕೇಳ್ತಾ ಇದ್ರಿ. ನಾವು ಹೊಟ್ಟೆಯಿಂದ ಆಚೆ ಬಂದಿದ್ದ ನಾನು ನಮ್ಮ ಭಾವನೆ ನೋಡಿರೋದು. ನಿನ್ ಕೊಂಡಿಡಿವ ಗೊತ್ತಾ ನೋಡು. ನಿನ್ ವ್ಲಾಗ್ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು. ಯಾವಾಗ ಮಾಡ್ತೀಯಾ? ಏನೇ ಮದು ತಿಂತಾರೆ ಅಂದ್ರೆ ಗೈಸ್ ಅವರು ಬೆಳಗ್ಗೆ ಗ್ರೀನ್ ಟೀ, ಮೊಟ್ಟೆ, ಫ್ರೂಟ್ಸು, ಮಧ್ಯಾಹ್ನನೂ ಅಷ್ಟೇ. ಪೆಪ್ಪರ್ ಡ್ರೈ ಆಯಿತು ಆ್ಯಂಡ್ ಇಲ್ಲಿ ಗ್ರೇವಿ ಆಯಿತು. ಇಲ್ಲಿ ನನ್ನ ಮಗನ ಗುಂಡಲ್ಲಾಗ್ಬಿಟ್ಟಿದ್ಯಾ ನಿನಗೆ ಅಂತ ನಾನು ಚಿಕನ್ ಮಾಡಿದೆ, ಬಟ್ ನೀನೇ ಇವಾಗ ಮಾತ್ರೆ ನುಂಗ್ಸೋಕ್ಕೆ ದೊಡ್ಡ ಸಾಧನೆ ಮಾಡ್ತವ್ರೆ ನಮ್ಮ ಮಮ್ಮಿ. ಇಲ್ಲಿ ಅಪ್ಪುಗೆ ಮುದ್ದೆ ಒಳಗಡೆ ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಧು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಡೈಲಿ ಬ್ಲಾಗ್ ಆಗಿರುತ್ತೆ. ಸೊ ಇವಾಗ ನನ್ನ ಮಗನ ಮಲಗಿಸಿದ್ದೀನಿ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಬೇಗ ಎದ್ದೋಳೋದೇನಿಲ್ಲ ಗೈಸ್. ಇವಾಗ ಆನ್ ಟೈಮ್ನ ರೀಚ್ ಮಾಡಿ ಎಲ್ಲನೂ ಕೆಲಸನ ಮಾಡೋಕ್ಕಾಗಲ್ಲ, ಯಾಕಂದರೆ ಬೇಬಿ ಇರೋದ್ರಿಂದ ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಇವಾಗ ಪೂಜೆ ಮಾಡಬೇಕು, ಪೂಜೆ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅಪ್ಪು ಅವರು ಕೂಡ ಇವತ್ತು ಸ್ಕೂಲಿಗೆ ಹೋಗಿಲ್ಲ, ಹುಷಾರಿಲ್ದಿರೋ ಕಾರಣ. ಮತ್ತು ಪಾಪುನು ಮಲಗಿಸ್ಬಂದೆ, ಅವನು ಕೂಡ ಮಲ್ಕೊಂಡ. ಸೊ ಇವಾಗ ನಾನು ಆಮೇಲೆ ತುಂಬ ಜನ ರಾಯರಿಗೆ ಅಭಿಷೇಕ ಮಾಡೋದು ಮತ್ತು ವಿಗ್ರಹಕ್ಕೆ ಅಲಂಕಾರ ಹೇಗೆ ಮಾಡ್ತೀರಾ ಏನು ಅಂತ ಕೇಳ್ತಾ ಇದ್ರಿ. ಸೊ ನಿಮಗೆ ಅದ್ರ ಬಗ್ಗೆ ಡೀಟೇಲಾಗಿ ಬೇಕು ವಿಡಿಯೋ ಅಂತ ಅನ್ನೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾವ ಥರ ಪೂಜೆ ಮಾಡಬೇಕು, ಸಂಕಲ್ಪ ಮಾಡ್ಕೋಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಓಕೆ, ಇವಾಗ ಹೋಗಿ ಪೂಜೆ ಮಾಡಿ ಬರುವ. ಹಲೋ ಭುವನ್ ಅವರೇ, ಹೇಗಿದ್ದೀರಾ ಇವಾಗ? ಫೈನ್. ಏನಕ್ಕೆ ಜ್ವರ ಬಂತು? ಅದ್ರ ರೀಸನ್ನ ಅವ್ರ ಡ್ಯಾಡಿ ಹೇಳ್ತಾರೆ. ಮತ್ತು ಒಪ್ಪುಗೆ ಯಾಕೆ ಜ್ವರ ಬಂತು? ಏನು ಫ್ರೂಟ್ಸ್ ತಿಂದು? ಒಂದೇ ದಿನ ಎಷ್ಟು ತಿಂದ? ಅದು ಕೋಲ್ಡ್ ಮಗ್ನೆ, ಹಂಗೆಲ್ಲ ಜಾಸ್ತಿ ತಿನ್ನಬಾರ್ದು. ಹಾಂ, ಒಂದೇ ದಿನ ಫುಲ್ ಬಾಕ್ಸ್ ಸ್ಟ್ರಾಬೆರಿ ತಿಂದು ಹುಷಾರು ತಪ್ಪಿದ ಭುವನ್ ಗೌಡ್ರು. ಹಾಂ, ಸ್ಕೂಲ್ಗಿಲ್ಲ ಚಕ್ಕರ್ ಇವತ್ತು ಹುಷಾರಿಲ್ಲ ಅಂತ. ಏನಪ್ಪ ನೀವೇ ತಂದ್ಕೊಟ್ಟಿದ್ದ, ಅವನ್ನೇ ಕಳಿಸಿದ್ರಾ? ಹಾಂ. ಹಲೋ ಮಧುಬಾಲ ಅವರೇ, ಹೇಗಿದ್ದೀರಾ? ನಾನು ಫೈನ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ಆಗಿದ್ದೀನಿ. ಹೌದಾ? ನಿಮ್ಮ ಮಗನ್ ತೋರಿಸ್ಬಿಡ್ತೀನಿ. ನಗ್ತಾವ್ರೆ ನಿನ್ನ ಮಗ. ಹುಟ್ಟದ ದಿನದಿಂದನೂ ಜೊತೆಲೇ ಇದೆಯಲ್ಲ ಬಿಡು. ನಿನ್ನ ಬೇಗ ಐಡೆಂಟಿಫೈ ಮಾಡ್ತಾನೆ ನಮ್ಮ ಚಿಕ್ಕಮ್ಮ ಅಂತ. ಮಾಡಿಲ್ಲ ಅಂದ್ರೆ ಅವ್ನು ಹೊಡೆದಾಕ್ಬಿಡಲ್ವಾ? ಈಗಲೇ ಬಿಡ್ತಾ ಇಲ್ಲಲ್ಲ, ಎದೊಳಿಸ್ತಾ ಇದೆಯಲ್ಲ. ಅವನ್ನ ಹೆಂಗ ಅವನು ತೆಗ್ದಿದ್ದ ಅಲ್ಲ, ಅವನ್ನ ಹೊಟ್ಟೆಯಿಂದ ಆಚೆ ಬಂದಿದ್ದ ನಾನು ನಮ್ಮ ಭಾವನೆ ನೋಡಿರೋದು. ಅವ್ನು ಹೆಂಗ್ ಕೊಂಡಿಡಿವ ಗೊತ್ತಾ ನೋಡು. ಚಿಕ್ಕಿ ಅನ್ಬೇಕು ಅವನು. ರೆಡಿ ಮಾಡಾರ ನಂಗೆ ಸಖತ್ ಇಷ್ಟ ಕಣೆ. ಎಲ್ಲ ಬರ್ದ್ಬಿಟ್ಟು ಯಾವಾಗ ಬತ್ತೀಯ ಮಾಡಕ್ಕೆ? ನಾನೇ ಮೈಸೂರಿಗೆ ಬಂದ್ಬಿಡ್ತೀನಿ. ಸುಮ್ಮನೆ ಯಾರನ್ನ? ನಿಶಾ ಹೆಂಗಿದ್ಯಾ? ನಿಜ ಆರಾಮ? ಏನು ಎಲ್ಲ ಕೇಳೋರು ನಿಶಾ ಹೆಂಗೆ ಅಂತ. ನಿನ್ ವ್ಲಾಗ್ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು. ಯಾವಾಗ ಮಾಡ್ತೀಯಾ? ಏನೇ ಮದು ಯಾವಾಗ ಮಾಡ್ತಾಳೆ? ಎಲ್ಲ ಕಾಯ್ತವ್ರೆ ಅಲ್ವಾ? ಏನ್ ಮಾಡೋದು, ನಿಮ್ಮಂಗ್ ಫಾಸ್ಟ್ ಆಗಿರೋಕ್ ಆಗಲ್ತಲ್ಲ ನಾವು. ಅದ್ ಯಾಕೆ ಅಂತ ನಿನ್ಗೂ ಗೊತ್ತು, ಮದುಗೂ ಗೊತ್ತು. ಏನೇ ಮದು ನಾನು ಒಂದೆರಡು ದಿನ ಆಗ್ತಿದ್ನ, ನಿಜ ಹೇಳು. ನಮ್ ಪಾಪು ಬಲಗಡೆ ಕಣ್ ಮೇಲೆ ಒಂದು ಮಚ್ಚೆ ಇದೆ. ಆಮೇಲೆ ಅದ್ನ ಫಸ್ಟ್ ಹೇಳ್ದೋಳೆ ನೀನು. ಹಿಂಟ್ ಕೊಡ್ತೀನಿ, ಇನ್ನೊಂದ್ ಸ್ವಲ್ಪ ಪಾಪು ಬಗ್ಗೆ ಇರಿ. ನಿಮಗೆ ಕೂದಲೆಲ್ಲ ಫುಲ್ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳುತ್ತೆ. ಆಮೇಲೆ ಈಗ ಸ್ವಲ್ಪ ವೇಟ್ ಆಗಿದ್ದಾನೆ, ಯಾವಾಗ್ಲೂ ಮಲ್ಗಿರ್ತಾನೆ. ಕುಂಕರ್ಣ ನನ್ ಗಂಡನ್ ತರ. ನಿಕ್ಕಿ ಹಾಯ್, ಹೇಗಿದ್ದೀರಾ? ಬನ್ನಿ ಇಲ್ಲಿ ಗಂಡಗಲಿ ಕುಮಾರ್ ರಾಜ್ ನೋಡಿ. ನೋಡು, ಹುಟ್ಟದಾಗ ನೋಡೋದಕ್ಕೆ ಇವತ್ತೇ ನೋಡ್ತಾ ಇರೋದು ಅನಿಸ್ತದ. ನಿಕ್ಕಿ ನಮ್ಮ ಮಮ್ಮಿ ಅವರು ಹಾಲ್ ಮಾಡ್ತಾವ್ರೆ ಇವಾಗ. ಮಮ್ಮಿ ಏನು ಅಡುಗೆ? ಮಧು ಬಂದಿರೋ ಸ್ಪೆಷಲ್. ಇವತ್ತು ಗುರುವಾರ ನಾನ್ ವೆಜ್ ಮಾಡೋದಿಲ್ಲ. ಮಧು ಅಂಡ್ ನಿಶಾ ಇಬ್ರು ಉಪ್ಸಾರು ಕೇಳ್ತಿದ್ದಾರೆ. ರೆಡಿ ಮಾಡ್ತಾ ಇದೀಯ ಅನ್ಸುತ್ತೆ, ಅದಕ್ಕೇನೆ ಅವಳು ಉಪ್ಸಾರು ಫೇವರ್. ನಮ್ಮ ತೋಟದ ಸೊಪ್ಪು. ಏನು ಸೊಪ್ಪು ಮಮ್ಮಿ? ದಂಟುನ ಸೊಪ್ಪ. ಸೊ ಎಷ್ಟು ಎಳೆ ಐತೆ ಗೈಸ್, ನಮ್ಮ ತೋಟದಲ್ಲಿ ಹಾಕಿದ್ವಿ. ಇಲ್ಲೂ ಐತೆ ಏನನ್ನೋ ಸೊಪ್ಪು. ಬಟ್
ಇಲ್ಲಿ ಯಾರು ಸರ್ಕಾರಕ್ಕೆ ರೆಡಿ ಮಾಡ್ತವ್ರೆ ಬಿಸಿನೀರು ನನಗೆ ಬಾಟ್ಲಿಗೆ ಹಾಕೊಳ್ಳೋಕ್ಕೆ ಬಾಟಲ್ಗೆ ಹಾಕೊಳ್ಳಬೇಕು. ಮಮ್ಮಿ ಏನು ಇದು ಬರೀ ಸೊಪ್ಪ ಇಲ್ಲ ಕಾಳು ಹಾಕ್ತೀಯಾ? ಮೊಳಕೆ ಕಾಳು ಹಾಕ್ತೀನಿ. ಮೊಳಕೆ ಕಾಳು ಉಪ್ಸಾರು. ಅಪ್ಪ ಫ್ರೂಟ್ಸ್ ಕಟ್ ಮಾಡ್ತಿರೋದು ಯಾರಿಗೋಸ್ಕರ ಹೇಳು? ನಿನಗೆ. ಹಾಂ, ನಿನಗೋಸ್ಕರ ಅಲ್ಲ, ನಿಕ್ಕಿ ಮಾಮನ್ಗೋಸ್ಕರ. ನೋಡು ಹೆಂಗೆ ನೋಡ್ಕೋತಾಳೆ ಮಧು ಅಕ್ಕ. ಪತಿಯೇ ದೇವೋಭವ. ಹಾಂ ಮಧು, ಹೆಂಗೆ ಊಟನೂ ಮಾಡ್ದೇನೆ ಹಿಂಗೆ ಡಯಟ್ ಮಾಡೋದು? ಮಾಡಷ್ಟು ಡಯಟ್ ಒಂಚೂರು ನನ್ಗೊಂಚೂರು ಇನ್ನೊಂದ್ 2 ತಿಂಗಳಾದ್ಮೇಲೆ ಹೇಳ್ಕೊಡು ಕೇಳು. ಯಾವ ಡಯಟ್ ಗೊತ್ತಾ ಅವ್ರು ಮಾಡ್ತಾರದು? ಯಾವ್ದು? ಯಾರು ಮಾಡಕ್ ಆಗಲ್ವಂತೆ ಡಯಟ್. ಅದಕ್ಕೆ ಹೇಳ್ತಾ ಇರೋದು. ಬರೀ ಏನೇನ್ ತಿಂತಾರೆ ಅಂದ್ರೆ ಗೈಸ್ ಅವರು, ಬೆಳಗ್ಗೆ ಗ್ರೀನ್ ಟೀ, ಮೊಟ್ಟೆ, ಫ್ರೂಟ್ಸ್. ಮಧ್ಯಾಹ್ನನೂ ಅಷ್ಟೇ ಗ್ರೀನ್ ಟೀ. ಅದ್ ಹೆಲ್ತ್ ಇದಕ್ಕೇನೋ ಪ್ರಾಬ್ಲಮ್ ಆಗಲ್ವಾ? ಫ್ರೂಟ್ಸ್ ಮತ್ತೆ ಎಗ್ ಇರುತ್ತಲ್ಲ ಪ್ರೋಟೀನ್ಗೆ. ಇದು 7 ಡೇಸ್ ಮಾಡಿದ್ರೆ ಬೇಗ ವೆಯ್ಟ್ ಲಾಸ್ ಆಗಿ ಅದಾದ್ಮೇಲೆ ನಾರ್ಮಲ್. ಅಷ್ಟು ದಪ್ಪ ಇಲ್ಲ ಅಲ್ವಾ? ಸಿಕ್ಕಾಪಟ್ಟೆ ಹೊಟ್ಟೆ ಬಂದ್ಬಿಟ್ಟು ಈ ಡಯಟ್ ಎಲ್ಲ ನಾರ್ಮಲ್ ಡಯಟ್ ಮಾಡ್ತಿದ್ವಿ, ಫಸ್ಟ್ ಟೈಮ್ ಮಾಡ್ತಾರೆ. ಒಂಚೂರು ನಮ್ಮ ಅಪ್ಪಗೂ ಹೇಳ್ಕೊಡುವುದು. ಇಲ್ಲ ಅಪ್ಪು ಹಿಂಗೆ ಚೆನ್ನಾಗಿ ಇದು ಹಿಂಗೆ ಎತ್ ಕೊಡಕ್ಕಮ್ಮ. ಅಪ್ಪುಗೆ ಅಪ್ಪು ಕಿಂಡರ್ ಜಾಯ್ ಬೇಕಾ? ಓ ಬೇಡ. ಯಾಕೆ? ಅಪ್ಪು ನಿಂಗೋಸ್ಕರ ತಿಂಡಿ ತಗೊಬಂದ್ಬಿಟ್ಟವಳೆ ಮಧು ಅಕ್ಕ. ತಿನ್ನಲ್ವಾ? ಎಲ್ಲೋ ಐತೆ ಮಗನೇ ರಿಮೂವ್ ಮಾಡೋದು. ಸೊ ಯಾರೆಲ್ಲ ನೀವು ಬಾಣಂತೀಸ್ ಮೀನ್ಸ್ ಅಂದರೆ ಫಸ್ಟು ಬಾಣಂತಿ ಲೈಫ್ನ ಎಂಜಾಯ್ ಮಾಡ್ತಾ ಇರ್ತೀರ, ಅವ್ರಿಗೆ ಯಾವ ಫುಡ್ನ ತಿನ್ನಬೇಕು ಏನು ಅನ್ನೋದನ್ನ ಗೊತ್ತಿರಲ್ಲ. ಹಂಗಾಗಿ ನಾನು ಸಿರಿಮನೆ ವೆಂಚರ್ಸಿಂದ ಕೆಲವೊಂದು ಬಾಣಂತಿ ಐಟಮ್ಸ್ನ ತರಿಸಿದ್ದೀನಿ. ಏನು ಜನ ವರ್ಕಿಂಗ್ ವುಮೆನ್ಸ್ ಇರ್ತೀರಾ, ಯಾರು ಹೆಲ್ಪ್ ಮಾಡೋರು ಇರೋದಿಲ್ಲ. ಹಾಗೆ ಟೈಮ್ ಕೂಡ ಇವಾಗಿನವ್ರಿಗೆ ಪೇಷನ್ಸ್ ಅಂತೂ ಮೊದಲೇ ಇರೋದಿಲ್ಲ. ಯಾಕಂದರೆ ಮಗುನೂ ನೋಡ್ಕೋಬೇಕು ಮತ್ತು ಫುಡ್ಡು ಮಾಡ್ಕೋಬೇಕು ಅಂದಾಗ ಕೆಲವೊಂದು ಐಟಮ್ ಯೂಸ್ ಆಗೋ ಅಂಥದ್ದು ಇರುತ್ತೆ ಇದರಲ್ಲಿ. ಸೊ ಓಪನ್ ಮಾಡಿಬಿಟ್ಟು ಹೇಳ್ತೀನಿ ನಾನು ಏನೇನೆಲ್ಲ ತರಿಸಿದ್ದೀನಿ ಅಂತ ಹೇಳ್ಬೋದು. ನೀವು ಎಷ್ಟೆಲ್ಲ ಕಳಿಸಿದ್ದಾರೆ ಅಂತ ಹೇಳಿ. ಚಟ್ನಿ ಪುಡಿ ಇರ್ಬೋದು, ಅಂದರೆ ಎಲ್ಲ ರೆಡಿಯಾಗಿ ಬೇಗನೆ ಮಾಡ್ಕೊಳ್ಳೋ ಅಂಥ ರವೆ ಸಜ್ಜಿಗೆ ಆಗಿರ್ಬೋದು, ಮತ್ತು ಉಪ್ಮಾ ಆಗಿರ್ಬೋದು, ಪೊಂಗಲ್ದಾಗಿರ್ಬೋದು, ಎಲ್ಲ ರೆಡಿ ಟು ಹೀಟ್ ಅಂತ ಹೇಳಂಗೆ ಜಸ್ಟ್ ಎಲ್ಲ ಹೋಮ್ ಮೇಡೇ ಇದೆಲ್ಲ ಬಂದು. ಮತ್ತು ಬಾರ್ಲಿ ಸೂಪ್ ಆಗಿರ್ಬೋದು, ಜಸ್ಟ್ ಇದನ್ನು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ. ಆಲ್ರೆಡಿ ಎಲ್ಲ ರೆಡಿಯಾಗಿರುತ್ತೆ. ಗಾರ್ಲಿಕ್ ಚಟ್ನಿ ಪೌಡರು, ಡ್ರೈ ಫ್ರೂಟ್ಸ್ ಲಡ್ಡು. ಓಕೆ ಗೈಸ್, ನಿಮಗೂ ಯಾರಿಗಾದರೂ ಬೇಕಿದ್ರೆ ಸಿರಿಮನೆ ವೆಂಚರ್ಸ್ ಅಂತ, ಸೊ ಇಲ್ಲಿ ಅವರ ಪೂರ್ತಿ ಡೀಟೇಲ್ಸ್ ಆ್ಯಂಡ್ ಕಾಂಟ್ಯಾಕ್ಟ್ ಇದೆ. ಸೊ ಹೋಗಿ ನೀವು ಬೇಕಂದರೆ ಬಾಣಂತಿ ಫುಡ್ನ. ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಅಂತಲ್ಲ ಗೈಸ್, ನಿಮಗೆ ಯೂಸ್ ಆಗಲಿ ಅಂತ ನಾನು ಮಾಡ್ತಿರೋದು. ತರಿಸ್ಕೊಂಡಿದ್ದೀನಿ ಅಂತ ಹೇಳಿ ನಿಮಗೂ ಕೂಡ ಯೂಸ್ ಆಗಲಿ, ಆ್ಯಂಡ್ ಯಾರ್ಯಾರು ಬಾಣಂತಿರ್ತೀರ ಅವ್ರಿಗೆಲ್ಲ ಯೂಸ್ಫುಲ್ ಆಗಲಿ ಅಂತ ನಾನು ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾಯಿದ್ದೀನಿ. ನನಗೆ ನಮ್ಮ ಮಮ್ಮಿಯವರು ಅವರೆಕಾಳು ಉಪ್ಸಾರು ಮಾಡಿದ್ದಾರೆ. ಮಧ್ಯಾಹ್ನ ಮಧು ಅವ್ರಿಗೆ ಏನೋ ಸೊಪ್ಪು ಹಾಕಿ ಉಪ್ಸಾರೆಲ್ಲ ಮಾಡಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಹೋಗ್ತು. ಇಲ್ಲಿ ಏನಿದು ಸಿರಿಧಾನ್ಯದು ಮಿಲೆಟ್ಸ್ ಇದನ್ನೇ ತಿನ್ನೋದು. ನಾನು ರೈಸ್ ತಿನ್ನೋದಲ್ಲ ಇವತ್ತು ಥರ್ಸ್ಡೇ, ಹಂಗಾಗಿ ಮಿಲೆಟ್ಸ್ ತಿಂತಾಯಿದ್ದೀನಿ. ಅಮಿತ್ ಬೇಯ್ತದ ಆಫ್ ಮಾಡಲಾ? ಹಂಗೆ ಗ್ಯಾಪಲ್ಲಿ ಇವಾಗ ನಾನು ಚಟ್ನಿ ಪುಡಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ನೋಡ್ತೀನಿ ಹೆಂಗೈತೆ ಏನು ಅಂತ. ಅಷ್ಟೆಲ್ಲ ಬೇಡ, ಸ್ವಲ್ಪ ಸಾಕು, ಅಷ್ಟೇ ಸಾಕು. ಹಲೋ ಲತಾಮಣಿ, ಹೇಳನೆ ಸೊಸೆ ಮಾಡ್ಕೊತಿರೋ ವಿಷಯನ. ನಾವು ಸೊಸೆ ಮಾಡ್ಕೊತಾ ಇರೋ ವಿಷಯನ. ಹೌದಾ? ಆಗು ಇಡ್ಲಿ ಗೈಸ್, ಒಂದು ಹುಡುಗನ ನೋಡಿದ್ದೀವಿ ನಮ್ಮ ರಿಲೇಟಿವಲ್ಲಿ. ಆಗು ಅಂತ ನಮ್ಮ ಮಮ್ಮಿ ಹಿಂಸೆ ಮಾಡ್ತಾ ಇದೆ. ಹಿಂಸೆ ಅಂದರೆ ಹೇಳ್ತಾ ಇದೆ, ಆದರೆ ಅವಳು ನೋ ಅಂತವಳೆ ಅಲ್ವಲ್ಲತ್ತ? ಹಾಂ, ಅವ್ರ ಮಮ್ಮಿ ಎಲ್ಲಿ ಹೇಳ್ತಾರೆ ಅಲ್ಲೇ ಆಗೋದಂತೆ ಅವಳು. ಏನಿಲ್ಲತ್ತ, ಅವ್ರ ಮಮ್ಮಿ ಇಲ್ಲೊಂದು ಗೆರೆ ಹಾಕಿರ್ತಾರೆ ಅಂದರೆ ಆ ಗೆರೆನ ದಾಟೋದಿಲ್ವಂತವಳು. ನಿಜ ತಾನೇ? ಹಂಗಂತಾನೆ ಅಂದ್ಲು ಗೈಸ್ ಅವಳು. ನಾವು ಚಿಕನ್ ಮಾಡಿಕ್ಕೆ ಎಲ್ಲ ರೆಡಿ ಮಾಡಿಕೊಡ್ತಾವಳೆ ಲತಾ. ಆ್ಯಂಡ್ ನಮ್ಮ ಶಿವವ್ವ, ನಮ್ಮ ಸಂಜುಮಣಿ ಅವರು ಅಂಗಡೀಲಿ ಬ್ಯುಸಿ ಇದ್ದಾರೆ. ಒಂದಿನ ಅವಳು, ಒಂದಿನ ಇವಳು ಶಿಫ್ಟಿಂಗು. ಏನೇ ಇಲ್ಲಿ 2 ಥರ ಚಿಕನ್ ಕಟ್ ಮಾಡಿಸ್ಕೊಬಂದಿದ್ದಾರೆ ನಮ್ಮ ಶಿವಣ್ಣ ಅವರು. ಒಂದು ಪೆಪ್ಪರ್ ಡ್ರೈಗೆ, ಒಂದು ಗ್ರೇವಿಗೆ. ನನ್ನ ಮಗನಿಗೆ ಹುಷಾರಿಲ್ಲ ಲತಾ. ಅಪ್ಪುಗೆ ಜ್ವರ ಬಂದ್ಬಿಟ್ಟಿತ್ತು. ಇವಾಗ ಓಕೆ, ಸ್ಕೂಲ್ಗೆ ಹೋಗೋನೆ. ಇಲ್ಲಿ ನಮ್ಮ ಅಪ್ಪಾಜಿ ಅವ್ರಿಗೆ ಉಪ್ಸಾರು ಮಾಡಿದ್ದಾರೆ, ಅವರು ತಿನ್ನೋದಿಲ್ಲ ಅಂತ. ಇವಾಗ ಮಾಡಿಟ್ಟಿದ್ದೀನಿ ನಾನು
ಇವಾಗ ಆಯಿಲ್ ಹಾಕಿ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು. ಏನವಾ ನೆನೆ ಇದ್ದ ಇವತ್ತು ಕಳ್ಸ್ಬಿಟ್ರಿ. ಹಾಂ, ನೆನ್ನೆ ಗುರುವಾರ ಅಲ್ಲವೇ? ಸೊ ನೆನ್ನೆ ಥರ್ಸ್ಡೇ ಅಲ್ವಾ, ಹಂಗಾಗಿ ಮಧುವ್ರು ಬಂದಾಗ ನಾನ್ ವೆಜ್ ಮಾಡಿರಲಿಲ್ಲ ನಾವು. ಅವಳು ಉಪ್ಸಾರು ಕೇಳಿದ್ಲು, ಮಧು ಮತ್ತು ನಿಶಾ ಇಬ್ಬರು ಉಪ್ಸಾರು ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಉಪ್ಸಾರು ಮಾಡಿದ್ವಿ ನೆನ್ನೆ. ಅದಕ್ಕೆ ಇವತ್ತು ಚಿಕನ್ ಮಾಡೋಣ ಅಂತ ಪಪ್ಪು ಹೇಳ್ಬಿಟ್ಟು ಹೋಗಿದ್ದ. ಏಕೆಂದರೆ ಜ್ವರ ಬಂದಾಗ ಅದು ಒಂಥರ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಅಂತ ಹೇಳಿ ಅವನು ಗ್ರೇವಿ ಚಪಾತಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಕ್ಚುಲಿ ಬಿರಿಯಾನಿ ಇಷ್ಟ, ಬಿರಿಯಾನಿ ಬೇಡ ಅಂತೇಳಿ ಗ್ರೇವಿ ಮಾಡಿಕೊಡೋಣ ಅಂತ ನಮ್ಮ ಮಗುವ್ರನ್ನ ಮನಗಿಸ್ಬಿಟ್ಟು ಬಂದಿದ್ದೀನಿ ಗೈಸ್. ನಾನು ಕರೆಕ್ಟಾಗೆ 20 ಮಿನಿಟ್ಸಲ್ಲಿ ಗೈಸ್ ಇವು 3 ಮಾಡಿದ್ದೀನಿ. ಈ ಕಡೆ ಪೆಪ್ಪರ್ ಡ್ರೈ ಆಯಿತು, ಆ್ಯಂಡ್ ಇಲ್ಲಿ ಗ್ರೇವಿ ಆಯಿತು. ಇಲ್ಲಿ ನನ್ನ ಮಗನಿಗೋಸ್ಕರ ಡ್ರೈ ಮಾಡಿಕೊಡ್ತಿದ್ದೀನಿ ತವಾದು ಫ್ರೈನ. ಅವನಿಗೆ ಯೂಶ್ವಲಿ ಇದೆಲ್ಲ ಇಷ್ಟ ಇಲ್ಲ, ಆಯಿಲ್ದು ಕಬಾಬು ಇಷ್ಟ, ಬಟ್ ಆದರೆ ಈ ಥರ ಒಂದು ಇಷ್ಟ. ಸೊ ಇವಾಗ ಊಟ ಮಾಡೋಕ್ಕೆ ಹೋಗಬೇಕು. ನಾವು ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರೆಸಿಪಿ ಅಂತ ಹೇಳಿ 3 ರೆಸಿಪಿನೂ ಕೊಡ್ತೀನಿ. ಸೊ ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆ ಎಲ್ಲ ಹಾಕೋದಿಲ್ಲ, ನಾರ್ಮಲಾಗಿ ಹಾಕಿ ಮಾಡೋದು. ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ನೊರೆ ಥರ ಬರ್ತೈತೆ, ನೋಡ್ಬೋದು ನೀವು. ಅಪ್ಪಮ್ಮ ಏನು ಮಗನೇ ಹಿಂಗೆ ಡಲ್ ಆಗ್ಬಿಟ್ಟಿದ್ಯಾ? ನಿನಗೆ ಅಂತ ನಾನು ಚಿಕನ್ ಮಾಡಿದೆ, ಬಟ್ ನೀನೇ ಚಿಕನ್ ತಿನ್ನೋದಿಲ್ವಲ್ಲ ಮಗನೇ. ಅಪ್ಪುಗೆ ಹುಷಾರಿಲ್ಲ ಗೈಸ್, ಒಂದೇ ದಿನ ಅಷ್ಟೊಂದು ಸ್ಟ್ರಾಬೆರಿ ತಿಂದು ಹುಷಾರು ತಪ್ಪೋಗೋನೆ. ಹಾಗಾಗಿ ಇವಾಗ ಅಪ್ಪು ಹಾಸ್ಪಿಟಲ್ಗೆ ಹೋಗ್ತಾನೆ. ಸುಸ್ತೈತೈತಾ? ಹಾಂ, ಯಾಕೆ ಅಷ್ಟೊಂದು ತಿಂದೆ ಮಗನೇ? ಮಾತು ಬರೋದಿಲ್ಲ ಅಲ್ವಾ? ಯಾಕೆ ತಿಂದೆ ಅಂದರೆ ಸ್ಟ್ರಾಬೆರಿ ಅಂದ್ಕೊಂಡು ತಿಂದ ಹಸಿ ಸ್ಟ್ರಾಬೆರಿ ತಿನ್ನಲಿಲ್ಲ ಅವನು. ಹೋಗಿ ಬತ್ತೀಯಾ? ನಾನು ಹೋಗೋಕ್ಕಾಗಲ್ವಲ್ಲ, ಹಂಗಾಗಿ ಪಾಪು ನೋಡ್ಕೋಬೇಕು. ನಮ್ಮ ಅಂಗಡೀಲಿ ವರ್ಕ್ ಮಾಡ್ತಾರಲ್ಲ ಅಣ್ಣ, ಅವ್ರು ಕರ್ಕೊಂಡು ಹೋಗ್ತವ್ರೆ. ಟ್ಯೂಷನು ಇಲ್ಲ ಇವತ್ತು, ಇಲ್ಲೇ ಮನೇಲೆ ಎಲ್ಲ ಓದಿಸಿ ಬರ್ಸಿ ಎಲ್ಲ ಆಯಿತು. ಇವಾಗ ಟೋಕನ್ ತೊಗೊಂಡಿದ್ವಿ. ಇಲ್ಲೇ ರಾಜಣ್ಣ ಡಾಕ್ಟ್ರ್ ಹತ್ರನೇ ಯೂಶ್ವಲಿ ನಾವು ಯಾವಾಗಲೂ ತೋರಿಸೋದು. ಹಂಗಾಗಿ ನಮ್ಮದು 6 ಕ್ರಾಸ್ದು, ಅವ್ರದ್ದು ಹಾಸ್ಪಿಟಲ್ ಇರೋದು 7 ಕ್ರಾಸು. ನಾನು 4th ಫ್ಲೋರಿಗೆ ಬಂದೆ, ಅವನು ಗ್ರೌಂಡ್ ಫ್ಲೋರಿಗೆ ಹೋಗ್ತಾನೆ. ಅವನ್ನ ಬಿಟ್ಬಿಟ್ಟು ನಾನು ಮೇನ್ ಬರ್ತೀನಿ. ಜಸ್ಟ್ ನಾನೇನು ಹಾಸ್ಪಿಟಲ್ಗೆ ಹೋಗಲ್ಲ, ಓಕೆನಾ? ಹೋಗಿ ಬಾ ಚಿನ್ನು, ಆಯಿತಾ? ನಮ್ಮ ಅಪ್ಪು ಹಾಸ್ಪಿಟ್ಲಿಗೆ ಹೋಗಿ ಬಂದಾಗ ಇಷ್ಟೆಲ್ಲ ಟ್ಯಾಬ್ಲೆಟ್ಸ್ ಆ್ಯಂಡ್ ಸಿರಪ್ನ ಕೊಟ್ಟಿದ್ದಾರೆ. ಇವಾಗ ಮಾತ್ರೆ ನುಂಗ್ಸೋಕ್ಕೆ ದೊಡ್ಡ ಸಾಧನೆ ಮಾಡ್ತವ್ರೆ ನಮ್ಮ ಮಮ್ಮಿ ಇಲ್ಲಿ. ಅಪ್ಪುಗೆ ಮುದ್ದೆ ಒಳಗಡೆ ಮಾತ್ರೆನ ಹಾಕ್ಬಿಟ್ಟು ನುಂಗಿಸ್ತವ್ರೆ ಅಪ್ಪುಗೆ. ನುಂಗ್ಬಿಟ್ಟು ಬೇಗ ನೀರು ಕುಡಿ, ನೀರು ಕುಡಿಯೋ. ಅಗ್ಗಿಬೇಡ, ನೀರು ಕುಡಿ, ಅಗ್ಗಿಬಿಡ್ತು. ನುಂಗು ನುಂಗೀಗ. ನೋಡಿ ಗೈಸ್, ಇಷ್ಟೆಲ್ಲ ಸಾಹಸ ಮಾಡಿಸ್ಬೇಕು ಇವನಿಗೆ ಮಾತ್ರೆ ನುಂಗ್ಸೋಕ್ಕೆ. ಅಪ್ಪು ಮುದ್ದೆ ನುಂಗು ಮಗನೆ. ಹಾ ಮಾಡು. ಇಟ್ಕೊಂಡವನೆ ಬಾಯ್ಲೇನೆ. ಮುದ್ದೆ ನುಂಗು. ನೀರು ಕುಡ್ಕೊಂಡು ನುಂಗು ಮಗನೆ.